ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕೆಲವು ಈ ಸೆಬಿ ಮುಖಾಂತರ ಕೆಲವೊಂದು ನ್ಯೂಸು ಹರಿದಾಡ್ತಿದೆ ಎಲ್ಲ ಕಡೆನೂ. ಇವಾಗ ಎಲ್ಲಿ ನೋಡಿದ್ರು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇನಂತ ನೋಡಂಗಿದ್ರೆ, ಸೆಬಿ ನ್ಯೂ ರೂಲ್ಸ್ ಎಫ್ ಅಂಡ್ ಟ್ರೇಡಿಂಗ್ ಆರ್ ಬೇಸ್ಡ್ ಆನ್ ಇನ್ಕಮ್ ಕ್ರೈಟೇರಿಯಾ. ಇದು ನಿಜಾನ ಸುಳ್ಳ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಎಕ್ಸಾಕ್ಟ್ಲಿ ಇದು ನಿಜವಾಗ್ಲೂ ಸೆಬಿ ಹತ್ರ ಇದು ಒಂದು ಪ್ರಪೋಷನ್ ಹೋಗಿದ್ಯಾ ಇಲ್ವಾ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ನ್ಯೂಸ್ ಪ್ರಕಾರ ಇದು ಹೌದು, ಒಬ್ಬ ರಿಟೇಲರ್ ಇನ್ಕಮ್ ಕ್ರೈಟೇರಿಯಾ ಮೇಲೆನೆ ಎಫ್ ಅಂಡ್ ಟ್ರೇಡಿಂಗ್ ಮಾಡ್ಬೋದು ಅಂತ ಕೆಲವೊಂದು ಟಾಕ್ ಹೋಗ್ತಾ ಇದೆ. ಇದು ಒಂದ್ ವೇಳೆ ನಿಜ ಆದ್ರೆ ನಿಜವಾಗ್ಲೂ ದ ರಿಚ್ ಗೆಟ್ ರಿಚರ್ ಅಂಡ್ ದ ಪುವರ್ ಗೆಟ್ ಪುವರರ್. ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರೆ. ಖಂಡಿತ ಅದಂತೂ ಆಗೋದಂತೂ ಗ್ಯಾರಂಟಿ ಈ ಸೆಬಿ ಈ ರೀತಿ ರೂಲ್ಸ್ ತಂದಾಗ. ಕಾರಣ ಏನಂತಂದ್ರೆ, ಹೈ ಕ್ಯಾಪಿಟಲ್ ಇಟ್ಕೊಂಡು ಬಂದ್ಬಿಟ್ಟು ಟ್ರೇಡ್ ಮಾಡೋರು ಸಿಕ್ಕಾಪಟ್ಟೆ ಕಡಿಮೆ ಇರ್ತಾರೆ, ಮತ್ತೆ ಹೈ ಇನ್ಕಮ್ ಇರೋರು ನಮ್ಮ ಭಾರತದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ. ಬಟ್ ಕೆಲವೊಂದು ಇದೊಂದು ಎಫ್ ಅಂಡ್ ಬಗ್ಗೆ ಫಸ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನಾವೊಂದು ನೋಡ್ಬಿಡೋಣ ಏನೇನು ಇರ್ಬೋದು ಅಂತ. ಅದು ಫೇಕ್ ಇರ್ಬೋದಾ ಅಂತ. ಸೆಬಿ ರಿವೈಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಎಂಟ್ರಿ ಎಕ್ಸಿಟ್ ಫಾರ್ ಸ್ಟಾಕ್ ಅಂಡ್ ಎಫ್ ಅಂಡ್ ಸೆಗ್ಮೆಂಟ್ ಅಂತ ಹಾಕಿದ್ದಾರೆ, ರೈಟ್. ಇದರಲ್ಲಿ ಸ್ವಲ್ಪ ಕೆಳಗಡೆ ಹೋಗಿ ನೋಡಿದಾಗ ಸೆಬಿ ಅವರು ಏನ್ ಮಾಡಿದ್ದಾರೆ, Capital Market Regulatory SEBI Friday revised the eligibility criteria for entry and exit for stock and the derivative segment, ensure the only high quality stock with the sufficient market are allowed to trade such segment. ಅದು ಯಾರಿಗೆ to be eligible for entry into the derivative segment, stock must meet certain criteria based on the performance in cash market over the previous 6 months on rolling basis. The stock medium quarter sigma must be least 75 lakh. ಇದು ಯಾರಿಗೆ ಅಂತಂದ್ರೆ ಅವ್ರು ಹೇಳಿರೋದು ಕಂಪ್ನಿಗಳಿಗೆ. ಓಕೆ, ಕಂಪ್ನಿಗಳಿಗೆ ಮುಂಚೆ 500 ಕೋಟಿ ಇದ್ದಿದ್ದು ಇವಾಗ 1500 ಕೋಟಿ ಮಾಡಿದ್ದಾರೆ. ಮುಂಚೆ 25 ಲಕ್ಷ ಇದ್ದಿದ್ದು ಕರೆಂಟ್ ವ್ಯಾಲ್ಯೂ ಇವಾಗ 75 ಲಕ್ಷ ಮಾಡಿದ್ದಾರೆ. ಓಕೆ, ಈ ಇರೋರು ಮಾತ್ರ ಎಫ್ ಅಂಡ್ ಅಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಅವರು ಅಲೋ ಮಾಡ್ತೇನೆ ಅಂತ ಹೇಳ್ತಾ ಇರೋದು, ಅದು ಕಂಪ್ನಿಗೆ ಅಂತ. ಓಕೆ, ಅದೇ ರೀತಿ ಸೆಬಿ ಅವರು ಕೆಲವೊಂದು ರೂಲ್ಸ್ ಅಂಡ್ ಇದನ್ನ ಚೇಂಜ್ ಮಾಡಿರೋದು ಯಾವುದು ಅಂತಂದ್ರೆ, ಇಲ್ಲಿ ನೋಡಿದ್ರೆ ನೋ ಸೆಬಿ ನ್ಯೂ ರೂಲ್ಸ್ ಆನ್ ಎಫ್ ಎಂ ಟ್ರೇಡಿಂಗ್ ನಾಟ್ ಬೇಸ್ಡ್ ಆನ್ ಇನ್ಕಮ್ ಕ್ರೈಟೇರಿಯಾ ಇನ್ಸ್ಟೆಡ್ ಆಫ್ ಕೆಲವೊಂದು ಚೇಂಜಸ್ ಆಲ್ರೆಡಿ ಸೆಬಿ ಅವರು ಚೇಂಜ್ ಮಾಡಿದ್ದಾರೆ. ಅದೇನಂದ್ರೆ, ಇನ್ಕ್ರೀಸ್ ಇನ್ ದ ಲಾಟ್ ಸೈಜ್ ನಿಮ್ಗೆ ಗೊತ್ತು ಎಲ್ಲ. ಪ್ರತಿಯೊಂದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಲಿರೋ ಪ್ರತಿಯೊಂದು ಲಾಟ್ ಸೈಜ್ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಂಪೋಸಿಂಗ್ ದ ಹೈಯರ್ ಟ್ರಾನ್ಸಾಕ್ಷನ್ ಚಾರ್ಜ್, ಗೊತ್ತು STT ಚಾರ್ಜ್ ಅದು ಇದು ಅಂತ ಹೆಚ್ಚು ಮಾಡಿದ್ದಾರೆ. ಮತ್ತೆ ರಿಸ್ಟ್ರಿಕ್ಷನ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್, ವೀಕ್ಲಿ ಎಕ್ಸ್ಪೈರಿ ಇರೋದು ಆಲ್ರೆಡಿ ಇವಾಗ ನಿನ್ನೆಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆದಂಗೆ ಈ ವಾರದ ಒಳಗಡೆ ಪ್ರತಿಯೊಂದು ವೀಕ್ಲಿ ಎಕ್ಸ್ಪೈರಿ ಇರೋದು. ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಎರಡನ್ನು ಬಿಟ್ಬಿಟ್ಟು ಪ್ರತಿ ವೀಕ್ಲಿ ಇಂಡೆಕ್ಸ್ ವೀಕ್ಲಿ ಎಕ್ಸ್ಪೈರಿನ ಕ್ಲೋಸ್ ಮಾಡಿದ್ದಾರೆ. ಓಕೆ, ಇಂಪೋಸಿಂಗ್ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್. ಓಕೆ, ಮಾರ್ಜಿನ್ ಕೂಡ ಹೆಚ್ಚು ಮಾಡಿದ್ದಾರೆ, ಕಾಂಟ್ರಾಕ್ಟ್ ಸೈಜ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಮ್ಯಾಂಡೇಟಿಂಗ್ ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಪ್ರೀಮಿಯಂ. ಯಾರಿಗೆ ಇದು? ಆಪ್ಷನ್ ಬೈಯರ್ಗೆ. ಸೆಬಿ ಹ್ಯಾಸ್ ಮ್ಯಾಂಡೇಟ್ ದಟ್ ಆನ್ ಆಪ್ಷನ್ ಬೈಯರ್ ನೌ ನೀಡ್ ಟು ಪೇ ಎಂಟೈರ್ ಆಪ್ಷನ್ ಪ್ರೀಮಿಯಂ. ಇವಾಗ ನಾವು ಕೆಲವೊಂದು ಝೀರೋದ ಇದರಲ್ಲಿ ನಾವು ಎಂಟೈರ್ ಪ್ರೀಮಿಯಂ ಪೇ ಮಾಡ್ತಾ ಇರೋದು. ಎಕ್ಸಾಂಪಲ್ಗೆ 50 ಇಂಟು 25 ಅಂತಂದ್ರೆ ನಾವು ಇಷ್ಟೇ ಪೇ ಮಾಡ್ತಾ ಇದೀವಿ. ಅಂದ್ರೆ 50 ಇಂಟು 100 ಕ್ವಾಂಟಿಟಿ ತಗೊಳ್ತೀವಿ ಅಂತಂದ್ರೆ ನಾವು 5,000 ರೂಪಾಯಿನೇ ಒಂದು ಲಾಟಿಗೆ ನಾವು ಪೇ ಮಾಡ್ತಾ ಇರೋದು. ಬಟ್ ಕೆಲವೊಂದು ಬ್ರೋಕರ್ಗಳಿಂದ ಅವ್ರು ಏನ್ ಮಾಡ್ತಾರೆ, ಈ 5,000 ರೂಪಾಯಿ ಪೇ ಮಾಡೋ ಜಾಗದಲ್ಲಿ 3,000 ರೂಪಾಯಿ ಮಾತ್ರ ತಗೊಳ್ತಾ ಇದಾರೆ ಅಂತ ಒಂದು ಟಾಕ್ ಇದೆ. ಬಟ್ ಎಕ್ಸಾಕ್ಟ್ಲಿ ನಮಗೂ ಗೊತ್ತಿಲ್ಲ. ಇದೇ ಇದ್ರೆ ನಮ್ಗೆ ಆಪ್ಷನ್ ಬೈಯರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಲ್ಲಿ ಮ್ಯಾಂಡೇಟ್ ಅಪ್ಫ್ರಂಟ್ ಕಲೆಕ್ಷನ್ ಪ್ರೀಮಿಯಂ ಆಪ್ಷನ್ ಬೈಯರ್ಗೆ. ಒಂದ್ ವೇಳೆ ಇದೆಲ್ಲ ಇದು ಎಕ್ಸ್ಟ್ರಾ ಪ್ರೀಮಿಯಂನ ನೀವು ಪೇ ಮಾಡಬೇಕು ಲೈಕ್ ಆಪ್ಷನ್ ಸೆಲ್ಲರ್ ತರ ಅಂತಂದ್ರೆ ಖಂಡಿತ ಆಪ್ಷನ್ ಬೈಯರ್ ಕೂಡ ತೊಂದರೆ ಆಗುತ್ತೆ ಇಲ್ಲಿ. ಓಕೆ, ರಿಮೂವಿಂಗ್ ಕ್ಯಾಲೆಂಡರ್ ಸ್ಪ್ರೆಡ್, ಇದು ಇವಾಗ ಆಲ್ರೆಡಿ ಸೆಬಿ ಅವರು ರೂಲ್ಸ್ ತಂದಾಗಿದೆ. ಇದು ಇನ್ನು ಎಕ್ಸಿಕ್ಯೂಟಿವ್ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಮತ್ತೆ ಇನ್ನೊಂದು ರೂಲ್ ಪ್ರಕಾರ, ನ್ಯೂಸ್ ಪ್ರಕಾರ, ಸೆಬಿ ಮುಲ್ಸ್ ರಿಸ್ಟ್ರಿಕ್ಟ್ ರೂಲ್ ಫಾರ್ ರಿಟೇಲ್ ಎಫ್ ಅಂಡ್ ಇನ್ವೆಸ್ಟರ್. ಅದು ನೋಡಿ, Security and Exchange Board of India is considering imposing strict regulation of retail investors participate in the future and option segment of the Indian equity market. Okay, according to media report, the market regulator exploring possibility of implementing the investor eligibility criteria similar to this for alternative investment fund. The move is aimed for safeguarding small investor from the inherent risk associated with F&O trading. ಈ ನ್ಯೂಸ್ ಪ್ರಕಾರ ಇದು ನಿಜ ರೀತಿನೂ ಇದೆ. ಈ ರೀತಿ ಇದು ಬೇರೆ ಸ್ಟಾಕ್ ಕಂಪ್ನಿಗಳಿಗೆ ಮಾಡಿರೋ ಎಫ್ ಅಂಡ್ ಕ್ರೈಟೇರಿಯಾನ
ಈ ರೀತಿ ಫೇಕು ಇರ್ಬೋದು. ಒಂದು ವೇಳೆ ಸೆಬಿ ಈ ರೀತಿ ತಂದಾಗ ನಿಜವಾಗ್ಲೂ ತುಂಬ F&O ಟ್ರೇಡರ್ಗೆ ತುಂಬ ತೊಂದರೆ ಆಗುತ್ತೆ. ಬಟ್ ಏನಂತಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳಿ, ಇವಾಗ ಸೆಬಿ ಅವರು ಏನೇ ತಂದ್ರು ನಮ್ಮಿಂದ ಏನು ಮಾಡೋಕ್ಕಾಗಲ್ಲ, ರೈಟ್? ನಮ್ಮದ ರಿಟೇಲಿಂದ ಏನು ಮಾಡೋಕ್ಕಾಗುತ್ತೆ? ಅದನ್ನ ಆ ರೂಲ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಹಳೆ ರೂಲ್ನ ಫಾಲೋ ಮಾಡೋ ಥರ ನಾವು ಮಾಡೋಕ್ಕಾಗುತ್ತಾ? ಖಂಡಿತ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ನಾವು ಅಡಾಪ್ಟಿವ್ ಆಗಿರ್ಬೇಕಾಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಡಾಪ್ಟಿವ್ ನಾವು ಚೇಂಜ್ ಮಾಡ್ಬೇಕಂತಂದ್ರೆ, ನಾವು ಇದಕ್ಕೆ ಹೊಂದ್ಕೋಬೇಕಾಗುತ್ತೆ. ನಾವು ಬರೀ ಜಸ್ಟ್ F&O ಅಲ್ಲಿ ನೀವೇನ್ ಮಾಡೋದು, ಕೆಲವ್ರು ತುಂಬಾ ಜನ ಮಾಡೋದು ಏನು ಗೊತ್ತಾ, ಆಪ್ಷನ್ ಬೈಯಿಂಗ್ ಅಂದ್ರೆ ಆಪ್ಷನ್ ಬೈಯಿಂಗ್ ಮಾತ್ರ ಕಲ್ತಿರ್ತಾರೆ, ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮತ್ತೆ ಡೈರೆಕ್ಷನಲ್ ಟ್ರೇಡಿಂಗ್ ಅಂದ್ರೆ ಡೈರೆಕ್ಷನಲ್ ಮಾತ್ರ ಕಲಿತಾರೆ, ಇಲ್ಲಿ ನಾನ್ ಡೈರೆಕ್ಷನಲ್ ಅಂದ್ರೆ ನಾನ್ ಡೈರೆಕ್ಷನಲ್ ಟ್ರೇಡಿಂಗ್ ಮಾತ್ರ ಕಲಿತಾರೆ, ಇಂಟ್ರಾಡೇನೇ ಮಾತ್ರ ಕಲಿತಾರೆ. ಈಕ್ವಿಟಿಯಲ್ಲಿ ಸ್ವಿಂಗ್ ಇದೆ, ಓಕೆ, ಮೂಮೆಂಟಿಂಗ್ ಟ್ರೇಡಿಂಗ್ ಇದೆ, ಮತ್ತೆ ಪೊಸಿಷನಲ್ ಟ್ರೇಡಿಂಗ್ ಇದೆ. ಈ ರೀತಿ ಹಲವಾರು ರೀತಿ ಟ್ರೇಡಿಂಗ್ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಒಂದ್ ವೇಳೆ ಈ ರೂಲ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಅಂತ ಅನ್ಕೊಳ್ಳಿ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಜಸ್ಟ್ ಏನು ನಾವು ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಗೌರ್ಮೆಂಟ್ ಕಡೆಯಿಂದ ನಾವು ಬೈಬೋದಷ್ಟೇ, ಅದನ್ನ ಬಿಟ್ಟು ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಅದೇ ರಿಯಾಲಿಟಿ, ರೈಟ್? ಬಟ್ ಅದೇ ನೀವು ಸ್ವಿಂಗ್ ಟ್ರೇಡಿಂಗೋ, ಇಲ್ಲಾಂದ್ರೆ ಮೂಮೆಂಟಿಂಗ್ ಟ್ರೇಡಿಂಗೋ, ಇಲ್ಲಾಂದ್ರೆ ಪೊಸಿಷನಲ್ ಟ್ರೇಡಿಂಗೋ ಈ ರೀತಿ ಕಲಿತಾಗ ಈಕ್ವಿಟಿಯಲ್ಲಿ ಅಂದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೀವು ಆರಾಮಾಗಿ ನಿಮ್ಗೆ ಯಾವುದೇ ತೊಂದರೆ ಆಗದ ಇದಕ್ಕೆ ಅಡಾಪ್ಟಿವ್ ಆಗ್ಬಿಟ್ಟು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ನೋಡಿ ವೀಕ್ಲಿ ಎಕ್ಸ್ಪೈರ್ ತೆಗೆದಿದ್ದಾರೆ, ಬಟ್ ಬ್ಯಾಂಕ್ ನಿಫ್ಟಿಲಿ ಅಂತ ಸ್ವಲ್ಪ ಚೇಂಜಸ್ ಏನಿಲ್ಲ. ಇವಾಗ ನೋಡಿದವ್ರಿಗೆ ಗೊತ್ತಾಗುತ್ತೆ, ಅಂತ ವಾಲ್ಯೂಮ್ ಅಂತ ತುಂಬಾ ರೇರ್, ಕಂಪೇರಿಟಿವ್ಲಿ ಪ್ರೀವಿಯಸ್ ಕಂಪೇರ್ ಮಾಡಿದಾಗ ಸ್ವಲ್ಪ ಲೋ ಇದ್ರು ಕೂಡ, ಬಟ್ ಸ್ಲೋ ಅಂಡ್ ಸ್ಟಡಿಯಲ್ಲಿ ಇದು ವಾಲ್ಯೂಮ್ ಕೂಡ ಹೈ ಆಗೋ ಚಾನ್ಸಸ್ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ ನಾನು ನೋಡ್ದಂಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ. ಬಟ್ ಇನ್ ಕೇಸ್ ಈ F&Oನೇ ಈ ಕ್ರೈಟೇರಿಯಾ ಮಾಡಿದಾಗ ಕ್ಯಾಶ್ ಅಲ್ಲಂತೂ ಅಂದ್ರೆ ಈಕ್ವಿಟಿಯಲ್ಲಿ 1 ಶೇರ್ ಆದ್ರೂ ತಗೋಬಹುದು, 1000 ಶೇರ್ ಆದ್ರೂ ತಗೋಬಹುದು, ಇದಕ್ಕೆಲ್ಲ ಯಾವುದೇ ರಿಸ್ಟ್ರಿಕ್ಷನ್ ತರಕ್ಕಾಗಲ್ಲ. ನೀವು ಒಂದ್ ವೇಳೆ ಈ ರೀತಿ ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡಿಂಗು, ಮತ್ತೆ ಮೂಮೆಂಟಿಂಗ್ ಟ್ರೇಡಿಂಗು, ಇಲ್ಲ ಪೊಸಿಷನಲ್ ಟ್ರೇಡಿಂಗು ಈ ರೀತಿ ನೀವು ಕಲ್ತ್ರೆ ಖಂಡಿತ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಆಗ್ತೀರಾ. ಇಲ್ಲ ಅಂತಂದ್ರೆ ಒಂದನ್ನು ಮಾತ್ರ ಇಟ್ಕೊಂಡಿದ್ರೆ ಖಂಡಿತ ನಿಮ್ಗೆ ಸಫರ್ ಆಗೋದಂತೂ ಗ್ಯಾರಂಟಿ. ಅಂದ್ರೆ ಕೆಲವರೆಲ್ಲ ಜಾಬ್ ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಇದನ್ನೇ 3 ವರ್ಷನೋ 4 ವರ್ಷದಿಂದನೂ ಕಲಿತಾ ಇರ್ತಾರೆ, ಇಲ್ಲ 1 ವರ್ಷದಿಂದ ಕಲಿತಾ ಇರ್ತಾರೆ. ಕಲ್ತು ಇವಾಗ ಇನ್ನೇನು F&O ಅಲ್ಲಿ ಬಂದ್ಬಿಟ್ಟು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಪ್ರಕಾರ ಟ್ರೇಡ್ ಮಾಡೋಣ ಅನ್ನೋಷ್ಟರಲ್ಲಿ ಈ ರೀತಿ ರೂಲ್ಸ್ಗಳೆಲ್ಲ ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ನೀವು ಹಾಕಿರೋ ಎಫರ್ಟ್ಗಳೆಲ್ಲ ಲಾಸ್ ಆಗುತ್ತೆ, ರೈಟ್? ಆ ಕಾರಣಕ್ಕೋಸ್ಕರ ಒಬ್ಬ ಟ್ರೇಡರ್ ಹೇಗಿರ್ಬೇಕಂತಂದ್ರೆ, ಒಬ್ಬ ಟ್ರೇಡರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ನಾಲೆಜ್ ಈಸ್ ಪವರ್, ಓಕೆ? ನಾಲೆಜ್ ಈಸ್ ಪವರ್. ಏನಕ್ಕೆ ಗೊತ್ತಾ ನಾಲೆಜ್ ಅಷ್ಟೊಂದು ಇರಬೇಕು ಅನ್ನೋದು? ಜಸ್ಟ್ F&O ಮಾತ್ರ ಅಲ್ಲ, ಕ್ಯಾಶ್ ಅಲ್ಲಿ ಕೂಡ, ನೀವು ಈಕ್ವಿಟಿಯಲ್ಲಿ ಕೂಡ ನಿಮ್ಗೆ ನಾಲೆಜ್ ಇರಬೇಕಾಗುತ್ತೆ. ಎಲ್ಲಿ ನಾವು ಬೈ ಮಾಡಬೇಕು, ಈಕ್ವಿಟಿಯಲ್ಲಿ ಹೇಗೆ ನಾವು ಸ್ಟಾಪ್ ಲಾಸ್ ಇರಬೇಕು, ಹೇಗೆ ಎಂಟ್ರಿ ತಗೋಬೇಕು, ಈ ರೀತಿ ನೀವು ಸ್ಲೋ ಅಂಡ್ ಸ್ಟಡಿ ಈ F&O ಕಲಿಯುವಾಗಲೇ ಕಲ್ತಿದ್ರೆ ಇವಾಗ ಈ ತೊಂದರೆ ಆಗಲ್ಲ. ಇನ್ಮೇಲಾದ್ರೂ ನೀವು ಕಲಿಯಂಗಿದ್ರೆ ಆಲ್ರೌಂಡರ್ ಆಗಿ, ಓಕೆ, ಸುಮ್ಮನೆ ನೀವು ಇದು ಆಪ್ಷನ್ ಬೈಯರ್ ಗ್ರೇಟ್, ಆಪ್ಷನ್ ಸೆಲ್ಲರ್ ವೇಸ್ಟ್, ಇಲ್ಲ ಆಪ್ಷನ್ ಸೆಲ್ಲರ್ ಇಸ್ ದ ಗ್ರೇಟ್, ಆಪ್ಷನ್ ಬೈಯರ್ ಇಸ್ ಬೆಸ್ಟ್, ಇಂಟ್ರಾಡೇ ಇಸ್ ಬೆಸ್ಟ್, ಸ್ಕ್ಯಾಲ್ಪಿಂಗ್ ಬೆಸ್ಟ್ ಅನ್ನೋದಕ್ಕಿಂತ ಅದನ್ನ ಬಿಟ್ಬಿಟ್ಟು ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ, ರಿಸ್ಕ್ ಅಂತ ಇದ್ದೇ ಇರುತ್ತೆ, ಓಕೆ? ಲಾಭ ಅಂತ ಇದ್ಮೇಲೆ ಪ್ರಾಫಿಟ್ ಅಂತ ಇದ್ಮೇಲೆ ಲಾಸ್ ಅನ್ನೋದು ಇದೆ. ಇದನ್ನ ಈ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ, ಓಕೆ? ಈ ರೀತಿ ರಿಯಾಲಿಟಿನ ಅರ್ಥ ಮಾಡ್ಕೊಂಡಾಗ್ಲೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಖಂಡಿತ ಆಗಕ್ಕಾಗಲ್ಲ, ಓಕೆ? ಇವಾಗ ಒಂದ್ ವೇಳೆ ಗೌರ್ಮೆಂಟ್ ಚೇಂಜ್ ಮಾಡಿದ್ರು ನಾವು ಏನ್ ಮಾಡಕ್ಕಾಗಲ್ಲ, ನಾವು ಸುಮ್ಮನೆ ಇರಬೇಕು, ಓಕೆ? ವಾಟ್ ವಿ ಕೆನಾಟ್ ಚೇಂಜ್, ಡೋಂಟ್ ಟ್ರೈ ಟು ಚೇಂಜ್, ಓಕೆ ಅಲ್ವಾ? ವಾಟ್ ವಿ ಕ್ಯಾನ್ ಚೇಂಜ್, ಫೋಕಸ್ ಆನ್ ದಟ್, ಮೇಕ್ ಟು ಚೇಂಜ್. ಈ ರೀತಿ ಮಾಡಿ, ಓಕೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ನೋಡೋಣ, ಹೋಪ್ ಈ ರೂಲ್ನ ತರದೇ ಇದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿ ವಿಡಿಯೋಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.